ನೋಡು ಸುಬ್ಬು, ಇನ್ನೊಂದು ಸರ್ತಿ ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಿ ಹೇಳಪ್ಪ. ಯಾಕೆಂದ್ರೆ ನಮ್ಮ ನೆಂಟರ ಎದುರುಗಡೆ ಎಲ್ಲ ನಮಗೆ ಅವಮಾನ ಆಗಬಾರ್ದು. ಅವ್ರ ಎದುರುಗಡೆ ಎಲ್ಲ ನಾವು ಒಳ್ಳೆ ಲೆವೆಲ್ನ ಮೇಂಟೈನ್ ಮಾಡಿದ್ದೀವಿ, ಅದಕ್ಕೆ ಧಕ್ಕೆ ಬರಬಾರ್ದು. ಇಂಥ ಮನೆಯಿಂದ ಹೆಣ್ಣು ತರ್ತಾ ಇದ್ದಾರೆ ಅನ್ನೋದ್ರ ಜೊತೆಗೆ ಅವ್ರು ತಾತ್ಸಾರ ಮಾಡಿದ್ರು, ಇವರೇ ಅವ್ರ ಹಿಂದೆ ಬಿದ್ರು ಅನ್ನೋ ಅಪವಾದ ನಮ್ಮ ಮೇಲೆ ಬರಬಾರ್ದು ಅಷ್ಟೇ. ಖಂಡಿತ ಇಲ್ಲ ಇಂದ್ರಮ್ಮವ್ರೆ, ಅದು ಏನೇ ಆಗಲಿ ನಾನು ಬಂದೇ ಬರ್ತೀನಿ. ಸರಿಯಪ್ಪ, ನಾವೆಲ್ಲ ವ್ಯವಸ್ಥೆ ಮಾಡ್ಕೋತೀವಿ. ಫೋನ್ ಅಮ್ಮ ನಾನು ಮಾತಾಡ್ಬೇಕು. ಅಮ್ಮ ಏನ್ ಹಾಗೆ ಗುರಾಯಿಸ್ತಿದ್ಯಾ? ನೀನ್ ಗುರಾಯಿಸಿದ ತಕ್ಷಣ ನಾನು ಹೆದರ್ಕೊಂಡ್ಬಿಡ್ತೀನಾ? ನನ್ನ ಹತ್ರನೂ ಫೋನ್ ಇದೆ, ನಾನೇ ನನ್ನ ಫೋನಲ್ಲಿ ಸುಬ್ಬುಗೆ ಕಾಲ್ ಮಾಡಿ ಮಾತಾಡ್ಬೋದು. ಆದ್ರೆ ಏನೋ ನಿನ್ ಮೂಲಕ ನಿನ್ನ ಎದುರಿಗೆ ಮಾತಾಡೋಣ ಅಂತ ಅನ್ಕೊಂಡೆ. ಬೇಡ ಅಂದ್ರೆ ಬಿಡು, ನಾನು ಹೋಗ್ತೀನಿ. ಹಲೋ ಸುಬ್ಬು. ಸುಬ್ಬು, ನೀನ್ ಹುಷಾರಾಗಿದ್ಯಾ ಅಲ್ವಾ? ನಿನಗೇನು ತೊಂದರೆ ಆಗಿಲ್ಲ ತಾನೆ? ಏನು ತೊಂದರೆ ಇಲ್ಲ ಶ್ರೀವಲ್ಲಿ, ಚೆನ್ನಾಗೇ ಇದ್ದೀವಿ. ಸುಬ್ಬು, ಆಮೇಲೆ ಏನ್ ಗೊತ್ತಾ, ನೀನು ಅದು ಸುಬ್ಬು,